ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ತನ್ವಿಗೆ ಇವತ್ತು ಸ್ಕೂಲಿತ್ತು, ಹಾಫ್ ಡೇ. ಸ್ಕೂಲ್ನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮೂರಿನ ಕಲ್ಲಳ್ಳಿ ಜಾತ್ರೆಗೆ ಹೊರಡ್ತಾ ಇದ್ದೀವಿ. ಸ್ಕೂಲು 2 ದಿನ ರಜಾ ಹಾಕಬೇಕು, ಏನು ಮಾಡೋದು, ಜಾತ್ರೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು 2 ಡೇಸ್ ರಜಾ ಹಾಕ್ಬಿಟ್ಟು ಸ್ಕೂಲ್ನ ಮುಗಿಸ್ಕೊಂಡು ಜಾತ್ರೆಗೆ ಅಂತ ಹೊರಟಿದ್ದೀವಿ. ಮಧ್ಯಾಹ್ನ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಇಲ್ಲಿಂದ ಆಟೋದಲ್ಲಿ ಹೋಗಿ ಬಸ್ ಸ್ಟಾಪ್ಗೆ, ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕಿತ್ತು. ನಮ್ಮೂರು ಬಂದು ಬೆಂಗಳೂರಿಂದ ಕನಕಪುರ 60 ಕಿಲೋಮೀಟ್ರ್ ಆಗುತ್ತೆ. ಮಾರ್ಕೆಟ್ಗೆ ಹೋಗಿ, ಕಲಸಿಪಳ್ಯ ಮಾರ್ಕೆಟ್ಗೆ ಹೋಗಿ ಬಸ್ ಹತ್ತಬೇಕು. ಸಿಕ್ಕಾಪಟ್ಟೆ ರಶ್ ಇದ್ದರು ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಊರಿಗೆ ಹೋದ್ವಿ. ಅಲ್ಲಿ ಜಾತ್ರೆ ಇರೋದ್ರಿಂದ ದೇವ್ರದ್ದು ಮೆರವಣಿಗೆ ಸಹ ನಡೀತಿತ್ತು ನೈಟು. ನಾಳೆ ದಿನ ತೇರಿರೋದು. ಎಲ್ಲನೂ ಜಾತ್ರೆಗೆ ಅಂದ್ಬಿಟ್ಟು ಎಲ್ಲನೂ ಮನೆ ಬಾಗಿಲಲ್ಲೆಲ್ಲನೂ ಗುಡಿಸಿ ರಂಗೋಲಿ ಹಾಕಿ ರೆಡಿ ಮಾಡ್ಕೊತಾಯಿದ್ರು. ಅಮ್ಮ ನೀನೇ ರಂಗೋಲಿ ಹಾಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೇ ರಂಗೋಲಿನ ಹಾಕಿದೆ. ನಾಳೆ ಬೆಳಗ್ಗೆ ತೇರಿರೋದ್ರಿಂದ ಬೆಳಗ್ಗೆ ಎದ್ದು ಬೇಗನೆ ರಂಗೋಲಿ ಹಾಕೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ ಊರಲ್ಲಿ. ಅದಕ್ಕೋಸ್ಕರ ಅವತ್ತು ನೈಟನ್ನೇ ಸಹ ರಂಗೋಲಿ ಎಲ್ಲನೂ ಹಾಕಿ, ನೆಕ್ಸ್ಟ್ ಡೇ ನೋಡಿ ಜಾತ್ರೆ ದಿನ ಈ ರೀತಿಯಾಗಿ ಊರುಗಳಿಂದ ಮಜ್ಜಿಗೆ ಪಾನಕನ ತೊಗೊಬರ್ತಾರೆ. ಬಿಸಿಲಲ್ವ, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಜನಗಳೆಲ್ಲನೂ ಬಂದಿರ್ತಾರೆ ಜಾತ್ರೆಗೆ ಅಂತ ಹೇಳ್ಬಿಟ್ಟು. ಎಲ್ಲರೂ ತಂಪಾಗಿ ಮಜ್ಜಿಗೆ ಪಾನಕ ಕುಡಿಲಿ ಅಂತ ಊರುಗಳಿಂದ ಮಜ್ಜಿಗೆ ಪಾನಕನ ಈ ರೀತಿಯಾಗಿ ಎತ್ತಿನ ಗಾಡೀಲಿ ಮಾಡಿಕೊಂಡು ತೊಗೊಂಡು ಬರ್ತಾರೆ. ದೇವಸ್ಥಾನ ಹತ್ರ ತೊಗೊಂಡೋಗಿ ನಿಲ್ಲಿಸಿ ಅಲ್ಲಿ ಎಲ್ರಿಗೂ ಮಜ್ಜಿಗೆ ಪಾನಕ ಹೆಸರುಬೇಳೆ ಎಲ್ಲರೂ ಸಹ ಪ್ರಸಾದ ರೀತಿಯಾಗಿ ಕೊಡ್ತಾರೆ. ಅಷ್ಟರಲ್ಲಿ ಸಂಜೆ ಆಯಿತು. ಬೆಳಗ್ಗೆ 12 ಗಂಟೆಗೆ ತೇರಿಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ದೇವಸ್ಥಾನ ಸುತ್ತ 1 ರೌಂಡ್ ಬರೋಷ್ಟರಲ್ಲಿ 4 ಗಂಟೆ ಆಗುತ್ತೆ. ಅದು ಸಿಕ್ಕಾಪಟ್ಟೆ ಭಾರ ಇದೆ ತೇರು. ಅದನ್ನು ಒಂದಷ್ಟು ಜನ ಸೇರಿ ಅದನ್ನು ಎಳಿತಾರೆ. ಸಿಕ್ಕಾಪಟ್ಟೆ ರಶ್ ಇದ್ರು ಅಂತಲೇ ಹೇಳ್ಬೋದು. ನೋಡಿ, ಇದು ಬಂದು ಜಾವನ ಮತ್ತು ಬಾಳೆಹಣ್ಣು. ಇದನ್ನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದ್ಸಲಿ ಏನನ್ನಾದರೂ ನೆನೆಸ್ಕೊಂಡು ದೇವ್ರಿಗೆ ಈ ರೀತಿಯಾಗಿ ಎಸಿಬೇಕು. ಅದು ನಾವೇನು ಅಂದ್ಕೊತೀವೋ ಅದು ನೆರವೇರುತ್ತೆ ಅಂತ ಆ ರೀತಿಯಾಗಿ ಆಗಿನ ಕಾಲದಲ್ಲೂ ಬಂದಿರೋ ಅಂಥ ಪದ್ಧತಿ ಅದು. ಎಲ್ಲರೂ ಸಹ ಹಣ್ಣು ಜಾವನನ್ನು ತೇರಿಗೆ ದೇವ್ರನ್ನ ಅಲ್ಲಿ ಕೂರಿಸಿರ್ತಾರೆ, ಅಲ್ಲಿಗೆ ಹಾಕ್ತಾರೆ. ಅದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ, ಕಬ್ಬಿಣದ್ದು. ಅದನ್ನು ಇಟ್ಕೊಂಡು ಎಳಿತಾರೆ ಎಲ್ರೂ, ಆಗ ಅದು ಮುಂದೆ ಹೋಗುತ್ತೆ. ಮತ್ತು ಇದು ಪ್ರತಿ ವರ್ಷ ಏನಪ್ಪ ಅಂತಂದರೆ ಫೆಬ್ರವರಿ ತಿಂಗಳಲ್ಲಿ ಬರೋದು. ಫೆಬ್ರವರಿ ಹುಣ್ಣಿಮೆ ದಿನ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯೋದು. ಇದು ಫೆಬ್ರವರಿ ತಿಂಗಳಲ್ಲಿ ಶ್ರೀನಿವಾಸ ರಥ. ಇದು ವೆಂಕಟರಮಣ ಸ್ವಾಮಿ ಕಲ್ಲಳ್ಳಿ ಚಿಕ್ಕ ತಿರುಪತಿ ಅಂತ ಹೆಸರಾಗಿರುವಂತಹ ದೇವಸ್ಥಾನ. ನಮ್ಮೂರು ಕಲ್ಲಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ವರ್ಷಕ್ಕೊಮ್ಮೆ ಹುಣ್ಣಿಮೆ ದಿನ ಇಲ್ಲಿ ತೇರಾಗುತ್ತೆ. ತೇರು ಎಳೆಯೋದಕ್ಕಿಂತ ಮುಂಚೆ ಗರುಡ ಬಂದು ಮೇಲ್ಗಡೆ 1 ರೌಂಡು ಸುತ್ತಿದ್ದು ಆದಮೇಲೆ ಸಹ ತೇರನ್ನ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡೋದು. ಅದು ಏನಕ್ಕೆ ಏನು ಅಂತ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅದು ಆಗಿನ ಕಾಲದಲ್ಲೂ ಬಂದಿರೋಂಥ ಪದ್ಧತಿ ಅಂತ. ಅದು ಈಗಲೂ ಸಹ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವರ್ಷವೂ ಸಹ ಅದೇ ರೀತಿಯಾಗಿ ಗರುಡ ಬಂದು ಮೇಲ್ಗಡೆ ಸುತ್ತಿದ್ದಾದಮೇಲೆ ಸಹ ತೇರನ್ನ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಾಯಿತು ತೇರೆಲ್ಲನೂ. ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ, ಇದು ಕಲ್ಲಹಳ್ಳಿಯ ಬ್ರಹ್ಮರಥೋತ್ಸವ. ನಾವು ಎಲ್ಲರೂ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾತ್ರೆ ತೇರು ಎಲ್ಲನೂ ಮುಗೀತು. ಸ್ವಲ್ಪ ಜನ ಕಮ್ಮಿ ಆಗಲಿ ಅಂತ ನೋಡಿದ್ವಿ, ಆದರೂ ಜನ ಕಮ್ಮಿ ಆಗಿಲ್ಲ. ಸರಿ ಅಂದ್ಬಿಟ್ಟು ಮಕ್ಕಳೆಲ್ಲನೂ ತುಂಬ ಹಠ ಮಾಡ್ತಿದ್ರು, ಹೋದ್ವಿ ಜಾತ್ರೆಗೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ರಶ್ ಇದ್ದರು. ಸಂಜೆ 4 ಗಂಟೆವರೆಗೂ ತೇರಾಗಿದ್ದಾದಮೇಲೆ ಸಂಜೆ ಮದ್ದುಗುಂಡು ಪಲ್ಲಕ್ಕಿ ಅಂತ ಇರುತ್ತೆ. ಅವಾಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಲ್ಲಿ. ಪ್ರತಿ 7 ಹಳ್ಳಿಗೂ ಸೇರಿ ಇಲ್ಲಿ ನಡೆಯುವಂಥ ಜಾತ್ರೆ ಇದು, ಚಿಕ್ಕ ತಿರುಪತಿಯ ಬ್ರಹ್ಮರಥೋತ್ಸವ. ಮತ್ತು ಈ ಥರ ಜಾತ್ರೆಗಳಲ್ಲಿ ಹೋಗಬೇಕಾದ್ರೆ ನೀವು ಹುಷಾರಾಗಿರಿ. ಈ ಜಾತ್ರೆಯಲ್ಲೂ ಸಹ 1-2-3 ಚೈನು ಅದು ಇದು ಎಲ್ಲನೂ ಸಹ ಕದ್ದಿದ್ದಾರಂತೆ. ನೀವು ಸಹ ಜಾತ್ರೆಗಳಿಗೆ ಹೋದಾಗ ಹುಷಾರಾಗಿರಿ. ಅಲ್ಲಂತೂ ಸೆಕ್ಯೂರಿಟಿ ತುಂಬಾ ಇತ್ತು, ಆದ್ರೂ ಸಹ ಕಳ್ತನಗಳು ಆಗ್ತಿತ್ತು. ಅದೆಲ್ಲ ಮಾಮೂಲಿ ಅಂತಲೇ ತಿಳ್ಕೊಬೋದು. ಈ ರೀತಿಯಾಗಿ 1 ರೌಂಡು ತೇರು ಬಂದು ನೀಟಾಗಿ ಅದ್ರ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ರಾತ್ರಿ 12 ಗಂಟೆ ಆದಮೇಲೆ ಅದೇ ರೀತಿಯಾಗಿ 1 ರೌಂಡು ಅದೇ ದೇವ್ರನ್ನ ಪಲ್ಲಕ್ಕಿ ಬರುತ್ತೆ. ಆವಾಗ ನಮ್ಮ ಮನೆ ಹತ್ರನೂ ಸಹ ಬಂದಿತ್ತು. ಇಷ್ಟು ಜಾತ್ರೆಯ ಮುಖ್ಯ ಮೆರವಣಿಗೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.